ನಮ್ ದೋಸ್ತ ಹುಡುಗಿ ನಂಗೆ ಕಳ್ಸಂದ ನ್ಯೂಡ್ಸ್ ಕಳಿಸ್ತಾಳ. ಎಷ್ಟಲ್ಲ ಹೇಳ್ತಿಲ್ಲ ತಡೆಯಕ್ಕಾಗೋದು ನನಗೆ. ಸೇವಂತಿಯೇ ಓ ನನ್ನ ಸೇಹಲೆಯಲ್ಲಿ ಗಮ್ಮಂತಿಯೇ ಕಣ್ಕಪ್ಳಿ ಅಲ್ಲ, ಉಲ್ಟಾ ಕಣ್ಕಪ್ಳಿ. ಹುಚ್ಚಳ ಮಗ ಇದ್ದ. ಕ್ರೇಜಿ. ಸೊ ಗೈಸ್, ಈಗ ವೆಲ್ಕಮ್ ಮಾಡ್ರಿ ನಿಮ್ಮ ಮೆಚ್ಚಿನ ನೆಚ್ಚಿನ ಅಚ್ಚಿನ ಹುಚ್ಚಿನ ಚೇತನ್ ಮತ್ತು ಈಶ್ವರ್ ಅವರಿಗೆ. ಇದನ್ನ ಇಂಥವ ಇನ್ನೊಂದು 4 ಮಾಡಿದ್ವಿ ಅಂದ್ರೆ ಎಂತ ನಾರ್ಸಿದ್ಯೋ ಎಸಿ ಇತ್ತು. ಸೊ ಬೇಸಿಕಲಿ ಯಾರು ಕ್ವಶನ್ಸ್ ಮತ್ತು ಕನ್ಫೆಷನ್ಸ್ ಕಳ್ಸಾರ ಇನ್ಸ್ಟಾಗ್ರಾಮ್ ಒಳಗೆ, ಅವ್ನು ನಾವು ಇಲ್ಲಿ ಮಾತಾಡ್ತೀವಿ. ನಾನು ನೋಡಿಲ್ಲ ಅವನ್ನ, ಒಬ್ಬನ ನೋಡೋಣ ಯಾರ. ಸೊ ನಮ್ಗೆ ಗೊತ್ತಿಲ್ಲ ಕ್ವಶನ್ಸ್ ಏನೈತಿ, ಇಲ್ಲಿ ಸ್ಪಾಟಾಗ ಓದ್ತೀವಿ. ಓಕೆ, ಈಗ ಕ್ವಶನ್ಸ್ ಕೇಳ್ಯಾರ್ರಿ, ಅವ್ನು ಓದಿ ಹೇಳ್ತೀವಂತ. ತಡ್ರಪ್ಪ, ನಂದು ಓದೋದ ತ್ರಾಸ ಐತಿ, ತೊದಲಾಡ್ತೀವಿ ನಾವು. ಆ್ಯಕ್ಚುಲಿ ಓದಾಕಂದ್ಬಿಟ್ಲಿ ಇಷ್ಟು ತೊದಲ್ತಾನಂದ್ರೆ. ಐ ಆಮ್ 23 ಮೇಲ್. ಐ ಹ್ಯಾಡ್ ಬೀನ್ ಟು ಮೈ ಕ್ಲೋಸ್ ಫ್ರೆಂಡ್ ಹೋಮ್ ವೆನ್ ಶಿ ವಾಸ್ ಅಲೋನ್. ಆಯ್ತಾಯ್ತು, ಇಂಟ್ರೆಸ್ಟಿಂಗ್. ಫಸ್ಟ್ ಕ್ವಶನ್ ಭಾಳ ಇಂಟ್ರೆಸ್ಟಿಂಗ್ ಐತಿ. We were watching movie, some romantic scene took place. ಬೀಗೆ ಹೋಟ್ ತೇರೆ. She did the first move, mostly ಹೊರಗೆ ಫಸ್ಟ್ ಮೂವಿ ಏನ ಅಷ್ಟೇ ಬರ್ದಾನೋ. We did the first move and we started making out. And suddenly I saw her mom. Came back and her mom saw us making out. And then the best thing is, ನೋಡಿ ಬಂದಾನವ ಏನೋ ಇದಲ್ಲ, ಶಿ ಜಾಯಿಂಟ್ ಅಂತ. ಸುಮ್ ಬರ್ದಾನು, ಅದು ವೇಸ್ಟ್ ಅಂತ. ಇದೇ ನಂಗೆ ಗೊತ್ತಾತ, ಬ್ರದರ್ಸ್ ಇಂದ ಸ್ಕ್ರಿಪ್ಟ್ ಇದೆ. ಅದ ಅವನಿಗೆ ಕೇಳಿದ ಹುಟ್ಲೆ ಟೆನ್ಷನ್ ಆಗ್ಬಿಟ್ಟೈತಿ, ಏನ್ರ ಹೇಳಬೇಕನ್ನ ಅಂತಂದವನ ಸೀದಾ ಅದನ್ನ ಬರ್ದ್ಬಿಟ್ಟ ನಾವು. ಸೈಟ್ 18ನೇ ಪುಟದಾಗ ಬರ್ತೈತಿ. ಹೊಲಸ್ ಫೇಕ್ ಇಲ್ಲ, ಚಾನ್ಸ್ ಐತೆ, ರಿಯಲ್ ಐತೆ, ಚಾನ್ಸ್ ಐತಂತಿ. ಸೊ ಹೆಂಗ ಇದು ಇಷ್ಟ ಕಾನ್ಫಿಡೆನ್ಸ್, ಇಷ್ಟ ಕಾನ್ಫಿಡೆಂಟ್ ಅದಿ ಅಂದ್ರೆ ಅವ ಚಾನ್ಸ್ ಐತಿ ಇರ್ಬೋದ್ಲೇ ಅನ್ಲಿಲ್ಲ, ಐತ್ಲೇ. ಅವ ತಗೊಂಡ ನೀನ್ ಪೇಪರ್ ತಗೊಂಡವ ಫಸ್ಟ್ ಎಕ್ಸಾಮಿನ್ ಮಾಡಿದ, ಕರೆಕ್ಟ್ ಬರ್ದೇನೆ ಇಲ್ಲೋ ನಾನು ಅಂತೇಳಿ. ಆಮೇಲೆ ಹೇಳಿದವ ಚಾನ್ಸ್ ಐತ್ಲಿ, ಒಪ್ರಲಿ ಕೇಳ್ರಲಿ ಮುಂದಂತೆ. ಹೇಳಿ ಅವಾಗ ಜನ್ಜಿ ಪೇರೆಂಟ್ಸ್ ಆಗಿ ಹಿಂಗ ಇರ್ಬೋದು. ನಾವಾರು ಜನ್ಜಿ ಪೇರೆಂಟ್ಸ್, ಅಲ್ಲೋ ಜನ್ಜಿ ಅವ್ರ ಪೇರೆಂಟ್ಸ್. ನಿಮ್ದೊಳಗೆ ಹಿಂಗೇನ ಕ್ರೇಜಿ ಆಗಿದ್ದ ಯಾರ್ದಾಗಾರ? ಯಾರಾದ್ರೂ ಮೇಕೌಟ್ ಮಾಡ್ಬೇಕಾರ ನಿಮ್ ಫ್ರೆಂಡ್ಸ್, ನೀವು ಇಲ್ಲ ಅಂದ್ರು ಯಾರಾದ್ರೂ ಸಿಕ್ಕೊಂಡಿರಿ? ಎಷ್ಟು ಸೈಲೆಂಟು ಮೇಕೌಟ್ ಅಂತ ಅಲ್ಲೋ, ಬ್ಯಾರೆ ಏನ್ರ ಕುಡಿಯೋಬೇಕಾರ ಅವ್ರ ಅಪ್ಪ ಬಂದಿದ್ದೆ, ನಮ್ ಬೈ ಅದ್ರಾಗ ಕರ್ಕೊಂಡ್ ಬಂದಾನ. ನಮ್ ಬೈದ ಟೆನ್ಷನ್ ಬೇರೆ. ಸೊಳ ಮಕ್ಕಳ ಮಾತಾಡ್ತಾರೆ ಪ್ಲೀಸ್ ಲೇ ಈಶಾ. ಅವ್ರ ಕೈ ಅದ ಕೈ ಹಿಂಗ್ ಹಿಡ್ಕೊಂಡ್ ಕುಂತಾರ ಅವ್ರ, ಹಿಂಗ ಇದ್ರ ಅವ್ರ ಹಂಗಲ್ಲೋ, ಅವ್ರ ಮಮ್ಮಿ ಹಿಂಗ್ ಚೂಡ್ತಿರ್ತಾರ ತೊಡಿಗೆ. ಮೇಕೌಟ್ ನನಗ ಗುದ್ದ ಈಶ್ವರ ಅಂಟಿ ರೂಪದಲ್ಲಿ. ಇದು 28 ಕನ್ಯೆ, ಫೀಮೇಲ್, ಹೆಣ್ಣು ಮಗಳು. ಅರೇಂಜ್ ಮ್ಯಾರೇಜ್, ಹುಡುಗರು ಮೀಟ್ ಆಗಂತೀನಿ, ಒಬ್ಬರಿಕಿನ ಒಬ್ಬರು ವಿಚಿತ್ತಿದಾರ. ದೇವ್ರಿಗೆ ಗೊತ್ತು ಯಾವ ಕರೆಕ್ಟ್ ಹುಡುಗ ಸಿಗ್ತಾನಂತಂದ. ರಿಕ್ವೆಸ್ಟ್ ಟು ಮೆನ್. Hey, you misogynistic men. Come on, reply. Please have a decent, open communication either in dating or in arranged marriage. Dating ಮಾಡಿದ್ದ ಅರೇಂಜ್ ಮಾಡಕ್ಕೆ ಆಗಾಕಿ. ಆಕಿ ಎಲ್ಲ ಹುಡುಗರನ್ನ ಬೆಟ್ಟ ಹಾಕೊಂಟ ಅರೇಂಜ್ ಮ್ಯಾರೇಜ್ ಸಂಬಂಧ. ಒಬ್ಬರಿಕಿನ ಒಬ್ರು ವಿಚಿತ್ರ, ಒಬ್ಬರಿಕಿನ ಒಬ್ರು, ಒಬ್ಬನ ಕಣ್ಣು ಕಿವಿ ಮೇಲೆ, ಕಿವಿ ಕಣ್ಣು ಮೇಲೆ ಅಂತಾವ. ಸೊ ಪ್ಲೀಸ್ ರಿಕ್ವೆಸ್ಟ್ ಟು ಆಲ್ ಮೆನ್ ಔಟ್ ಹಿಯರ್, ಎಲ್ಲರಿಗೂ ಮದುವೆ ಆದವ್ರಿಗೂ ಹೇಳಿದ್ಲಕ್ಕಿ, ಪ್ಲೀಸ್ have decent open communication either in dating or in arranged marriage. Arranged marriage meet, let it out, don't give mixed feelings. Please meet 2-3 times and decide.
ಅವ್ ಎಷ್ಟು ಟ್ರೋಮಾ ಕೊಟ್ಟನು ಆಕಿಗೆ ಬಂದಲ್ಲ. ಫಸ್ಟ್ ಮೀಟ್ ಒಳಗ ಕೊನ್ರೆ ತೂ ಡೀಸೆನ್ಸಿನೇ ಇಲ್ಲ. ಬೈಟ ಕುಂದರ ಚಾ ಬೇಕಾ ಕಾಫಿ ಕುಡೆ ಎದ್ದೋಗ ಚಾಗಳಕ್ಕೆ ಫಿಲ್ಮ್ದಾಗಿಂದ ರೌಡಿ ಇದ್ದಾಗ ಕುಂದರ್ ಅಂದ್ರ ಕುಂದರ್ ಬೇಕ್. ಇಡ್ಲಿ ಕೊಡಕಿಗೆ ತಿಂತಿ. ಆಕಿ ಡೇಟಿಂಗ್ ಬಗ್ಗೆ ಮೆನ್ಷನ್ ಮಾಡಲ್ಲ. ಡೇಟಿಂಗ್ ಒಳಗೂ ಡೀಸೆಂಟ್ ಇಲ್ಲ ಅಂತ. ಡೇಟಿಂಗ್ ಒಳಗೆ ಡೀಸೆಂಟ್ ಇರ್ಬೇಕಂತ. ಆಮೇಲೆ ಅರೇಂಜ್ ಮ್ಯಾರೇಜ್ ಮೀಟ್ಸ್ ನಡೀತಿರ್ತಾವಲ್ಲ, ಈಗ ಹೋಗಿ ಭೇಟಿ ಆಗಿರಿ ಅಂತ ನೋಡ. ಹೋದಾಗ ಏನು ಹೊಡೆದಾರೋ ಏನು ಮಾತಾಡ್ರೋ ಆ ಹುಡುಗರು. ಏನು ಡೀಸೆನ್ಸಿ ಅಂದ್ರೆ ಏನು ಮಾಡ್ಯಾರ ಅವ್ರು? ಅದೆಲ್ಲ ಹಾಫ್ ಚಡಿ ಹಾಕೊಂಡ್ ಬಂದಿರ್ಬೇಕವ. ಫಿಕ್ಸ್ ಬೆಂಗಳೂರಾಗ ಹಾಫ್ ಚಡಿ ಹಾಕೊಂಡು ಹೋಗ್ಯಾನವ. ಹಿಂಗಾಗಿ ಸ್ಲೂಲೆಸ್ ಹಾಕೊಂಡ ಹೇಳ ಅಂದಾನೆ ತಂಡನ ಹೊಡೆದ ಆಕಿ. ಫಿಕ್ಸ್ ಒಂದ್ ಸ್ವಲ್ಪ ಮುಚ್ಚ್ರಿ. ಮತ್ತೆ ಆಕಿ ಕೇಳಾಳು 2-3 ಸಲ ಮೀಟ್ ಆಗ್ರಿ, ಆಮೇಲೆ ಡಿಸೈಡ್ ಮಾಡ್ರಿ. ಮೊದ್ಲೇಕ್ ಅಂದ್ರ ನಮ್ಮ ಹುಡುಗರು ಏನ್ ಮಾಡ್ತಾರ ನೋಡಿ ಹ್ಞೂ ಅಂದ್ಬಿಟ್ಟಿರ್ತಾರ. ನನಗೆ ಓಕೆ ನೀನ್ ಥಿಂಕ್ ಮಾಡಂದಿರ್ತಾರ. ಅಲ್ಲೇ ಡೇಂಜರ್. ನಮಗೇನು ಹೆಣ್ಣು ಓಕೆ, ವಾಟ್ ಡು ಯು ನೀಡ್ ಯು. ಸೀದಾ ಪಾಯಿಂಟ್ ಟು ಪಾಯಿಂಟ್. ಯಾರಿಗಾದ್ರೂ ಹಿಂಗ್ ಸೇಮ್ ಸಿಚುವೇಶನ್ ಆಗೈತಾನೆ? ಡೇಟಿಂಗ್ ಏನಾತ್ ಬೇ? ಏನಾಗೈತ? ನಿನ್ನ ಹೆಸರು ಹೇಳ. ಫೀಲಿಂಗ್ ಯಾಕ? ಹಾಯ್ ಹಲೋ ಅಂದನ. ಅಕ್ಕಿ ಎಕ್ಸೆಪ್ಟ್ ಮಾಡ್ಬೇಕು ಏನೋ. ಹಲೋ ಏನಾಗಿತ್ತು? ಏನ್ ಮಾಡಿದ? ಚಂದ. ಅಯ್ಯೋ ಆ ವಿಯರ್ಡ್ ನನ್ ಮಗ ಎಂತ ಹೊಲಸ್ ಟ್ರೀಟ್ ಮಾಡಿದ ಗೊತ್ತೇನ್ ನಂಗೆ? ಮನಿ ಮಠ ಬಿಟ್ಟ, ಊಟ ಮಾಡಿಸ್ತಾನ, ಬುಕ್ಕೆ ಕೊಟ್ಟ. ಅವನ ಹೆಸರು ಹೇಳ್ಬೇನಿ. ಹೇಳ್ರಿ ಮತ್ತೇನು ಬೇಡದು ಓವರ್ ಅನ್ನಿಸ್ತಲ್ಲ. ಇರ್ಲಿಲ್ಲ. ನಿಮ್ಗೆ ಏನ್ ಅನಿಸ್ತೈತೆ? ಹಂಗ್ ಮಾಡಿದ್ರೆ ಬರಗಟ್ಟ ಅನಿಸ್ತೈತೆ. ಇದಕ್ಕೆ ಹೇಳೋದು ಟಾಕ್ಸಿಕ್. ಇದಕ್ಕೆ ಹೊಡ್ಲಿಕ್ಕೆ ಹುಡುಗ ಅವ ಸಿಂಗಲ್ ಚಾನ್ಸ್ನು ಮಿಸ್ ಆಗ್ಬಾರ್ದು ಬಂದಿರ್ತಾನ. ಅವ ಎಲ್ಲಿ ತಪ್ಪಬಾರ್ದು. ನಾನು ಒಂದ್ ಚಾಕ್ಲೇಟ್ ನಗರ ಒಪ್ಕೊಲಿ, ಹೂ ನಗರ ಒಪ್ಕೊಲಿ, ಮಂಡಿ ಮೇಲೆ ಒಪ್ಕೊಲಿ, ಹೆಂಗಾರ ಒಪ್ಕೊಲಿ ಅಂತ ಅವ್ನು ಟ್ರೈ ಹೊಡಿತಿರ್ತಾನೆ. ಇವ ಬರಗಟ್ಟನ ಬರಗಟ್ಟನು. ಇವನಿಗೆ ನಾನು ತಿಂದ ಬಿಡ್ತಾನಂತ ಇವ್ ಟೆನ್ಷನ್. ನನಗೆ ಯಾರು ಫ್ಲವರ್ಸ್ ಕೊಡ್ತಿದ್ದಾರೆ ಒಂದೇದ್ರಾಗ? ಅವ ಪಾಪ ಹೆಂಗ್ ಮಾಡ್ಯಾನ ಗೊತ್ತಾನೆ? ಈಗ ವಾಚ್ಮೆನ್ಗಳಿಗೆ ರೆಸ್ಯೂಮ್ ಕೊಡ್ತೀವಲ್ಲೋ, ಸಟ್ ಅನ್ಕೊಟ್ಟು ಹೊಂಟ್ಬಿಡುದು. ಇಲ್ಲ ಹೋಗ್ತೀನಿ ಜಲ್ದಿ. ಅವಂಗ ಹಂಗ ಚಾಕ್ಲೇಟ್ ಅದು ಕೊಟ್ಟಿದ್ದ ಪರ್ಯಾರ ರೋಷರ್ ಚಲೋ ಹುಡ್ಗದನವ. 600 ರೂಪಾಯಿ ಚಾಕ್ಲೇಟ್. ಅವ್ರು ಇಲ್ಲ 800 ರೂಪಾಯಿ. ಸಾರಿ, ಇವ ನಾನ್ ಡೀಸೆಂಟ್ ಗಾಯ್. 600 ರೂಪಾಯಿ ಏನ್ ಕೊಡ್ತೀವಿ? ಒಂದ್ ಪೇಪರ್ ಮಿಂಟ, ಒಂದು ಕಿಸ್ಮಿ ಚಾಕ್ಲೇಟ್, ಒಂದ ರೋಸ್ ಪಾ, ಒಂದ್ ಬುಕ್ಕೆ ಕೊಟ್ಟಾನ, ಒಂದ್ 800 ರೂಪಾಯಿ ಚಾಕ್ಲೇಟ್. ಅಲ್ಲಲ್ಲ ನಿಮಗೆ ಹೆಂಗಿರ ಆಮೇಲೆ ಫ್ಲವರ್ಸ್. ಫಸ್ಟಿಗೆ ಬಿಕ್ಸಕ್ ಬಂದಂಗೆ ಬರ್ಬೇಕವ. ಸ್ಪ್ಲಿಟ್ ದ ಬೇಲ್. ಇವ ಏನು ನನಗೇನು ಅವ್ರ ತಲೆಗೆ ಹೆಂಗೆ ಬೆಳಿತೈತಿ? ಇವ ನನಗೆ ಕೇರ್ ಮಾಡಂಗಿಲ್ಲ. ಇವ ಫುಲ್ ಆಟಿಟ್ಯೂಡ್ನ ಅದ. ನೆಕ್ಸ್ಟ್ ಟೈಮ್ ಬುಕ್ಕೆ ಬರಬೇಕು. ನಿನಗೆ ಹೆಂಗೆ ಅನಿಸ್ತೈತಿ ಹೆಂಗಿರ್ಬೇಕಂತ? ಫಸ್ಟ್ ಡೇಟಿಂಗ್ ಬಂದ ಹುಡುಗ, ನೀವು ಫಸ್ಟ್ ಏನ್ ನೋಡ್ತೀರಿ? ಶೂಸ್ ಅಂತಾರ ಹುಡುಗ್ಯಾರ ಎಲ್ಲಾರು. ಅದಕ್ಕೆ ಕೇಳಿಸ್ಕೊರಿ. ಮೈಕ್ ಕೊಡು, ಮೈಕ್. ಆಯ್ತಾಡ್ರಿ ಮೈಕ್. ಸ್ಮೆಲ್ ಗುಡ್. ಅವ್ರಿಗೂ ಬೇಕಾತ್ ನಡಿ ಮೈಕ್. ಕೇಳ್ಸವಲ್ದೆ ಅವ್ರು ಬಡ ಬಡ ನನಗೂ ಬೇಕು ತಡಿ ಟಿಪ್ಸ್ ಅಂದ್ರೆ ಬಂದ್ರು. ಈಗ ಹೇಳ್ರಿ ಹೆಂಗೆ? ಫಸ್ಟ್ ಥಿಂಗ್ ಇಸ್ ಅವ್ರ ಅಟೈರ್ ಚಲೋ ಇರ್ಬೇಕು ಅಂಡ್ ಹಿ ಶುಡ್ ಸ್ಮೆಲ್ ಗುಡ್. ಫಸ್ಟ್ ಅಟೈರ್ ಅಂದ್ರೆ ಹೆಂಗ ಯಾವ ಪರಿ ಇರ್ಬೇಕು? ಹಿಂಗ್ ಸ್ಟೈಲಿಶ್ ಜೆನ್ಸಿ ಗತಿಂಗ್ ಬರ್ಬೇಕು? ಜೆನ್ಸಿ ಇಲ್ಲ, ಫುಲ್ ಕ್ಲಾಸ್. ಓಲ್ಡ್ ಮನಿ. ಕ್ಲಾಸ್. ಓಲ್ಡ್ ಮನಿ ಅದ. 90s. ಸೊ ಫಸ್ಟ್ ಟೈಮ್ ಸೂಟ್ ಬೂಟ್ ಹಾಕೊಂಡ್ ಬರ್ಬೇಕು. ಚಲೋ ಬರ್ತಿರ್ಬೇಕು. ಹಿ ಶುಡ್ ಸ್ಮೆಲ್ ಗುಡ್. ದಟ್ ಇಸ್ ಹಿ ಶುಡ್ ಬಿ ಲೈಕ್ ಅ ಪರ್ಫ್ಯೂಮ್. ಅವನ್ ಮುಟ್ಟಿದ್ರೆ ಸಾಕು ಇಡೀ ದಿನ ಸ್ಮೆಲ್ ಹೊಡಿಬೇಕು. ನಾನು ಅಷ್ಟು ಅಲ್ಲ, ಹಂಗೆ ಪೊಲೈಟ್ ಆಗಿ ಮಾತಾಡ್ಬೇಕು. ಫಸ್ಟ್ ಮೀಟ್ ಒಳಗೆ ಹೆಂಗೆ? ಅಕ್ಕರ ಆರಾಮದಿರಿ? ಡಿಸೆಂಟ್ ಹುಡುಗರು ಹಂಗ ಮಾತಾಡ್ತಾರೆ. ತಿಳಿ ಆವಾಜು, ತಿಳಿ ಆವಾಜ. ಹೇಗಿದೆಯಮ್ಮ? He should have bass voice. ಮನೆಯಲ್ಲೆಲ್ಲ ಆರಾಮ? ನಾವಿಲ್ಲಿ ಆರಾಮು.
ಸೊ ಬೇಸ್ ಒಂದ್ ಸ್ವಲ್ಪ ಚಲೋ ಇರ್ಬೇಕ, ಡಿಸೆಂಟ್ ಲುಕಿಂಗ್ ಇರ್ಬೇಕ, ಚಲೋ ಪ್ರಾಪರ್ ಡ್ರೆಸ್ ಮಾಡ್ಬೇಕ, ನಾರಬಾರ್ದ, ಜಳಕ ಮಾಡಿರ್ಬೇಕು. ಬೇಸಿಕ್ ಕ್ವಾಲಿಟೀಸ್ ಎಲ್ಲ ಹುಡುಗರಿಗೂ ರಿಕ್ವೈರ್ಮೆಂಟ್ಸ್ ಇದೆ. ಇದು ನಾರ್ಮಲ್ ಮನುಷ್ಯ ರಿಕ್ವೈರ್ಮೆಂಟ್ ಇದು, ನಿಂದಲ್ಲ. ನಾರಬಾರ್ದ. ಆದ್ರೆ ಈಗ ಇದಕ್ಕಿಂತ ಮೇಲಿಂದ ಏನು ಡಿಮ್ಯಾಂಡ್ಸ್ ಇಲ್ಲ. ಗಾಡಿ ಗಿಡಿ ನಡೀತೈತಿ. ಗಾಡಿ he should have beard, that is must. ಗಾಡಿ ಅಲ್ಲ ಗಾಡಿ ಅಂತ. ಗಾಡಿ ಅಲ್ಲೇ ಸುಮಿತ್ಗ ಹೆದರಿಕೆ ಅಂದದ. ಬಿಯರ್ಡ್ ಬಗ್ಗೆ ಮಾತಾಡ್ಬೇಡ್ರಿ ಪಾಪ. ದಿನ ಪ್ಲೇಟ್ ತಿನ್ನಂತಾನೋ, ಪ್ಲೇಟ್ಲೆ ಕೆರೆ ಅಂತಿಲ್ಲ, ಪ್ಲೇಟ್ ಊಟ ಮಾಡಂತಾನೋ. ನೋಡು ನೀ ಮೊದ್ಲು ಬಿಯರ್ಡ್, ಗಾಡಿ ಐತಿಲ್ಲ ಗೊತ್ತಿಲ್ಲ, ದಾಡಿ ಇರಬೇಕು. ಒಂದ್ ಚರ್ಮದ ಲೇಯರ್ ಕೀಳಿಂಗ. ನೋಡಿರಿ ಅದೇ ಫಸ್ಟ್ ಅದೇ ಲಾಸ್ಟ್. ಇಟ್ಸ್ ಬಿನ್ a year. 1 year ನಾ ಹೋಗಿಲ್ಲ ಮತ್ತೆ ಡೇಟಿಂಗ್. ಅಷ್ಟು ಡ್ರಾಮಾ. ಎಂತ ನಾರಿದಾವ. ಇಲ್ಲ ಅಕ್ಕಿ ಹೋಗಿ ಒಳ್ಳೆ ಹೋಗಿರ್ಬೇಕು. ಅಲ್ಲ ಏನ್ ಹೇಳಿ, ಅವ್ರ ಪ್ರಕಾರ ಹೆಂಗ ಹುಡುಗರು ಒಂಡಿರ್ತಾರ ಮಬ್ಬಿರ್ತಾರ, ಅವ್ ಎಲ್ಲಾ ಬಂದು ಒಂದ ಸಲಕ್ಕೆ ತೋರಿಸ್ಬಿಟ್ಟ. ನಂಬಕ್ಕಾಗೋಲ್ದು. ಇದು ಅಲ್ಲಿದು ಹುಡುಗ ಅಲ್ಲ, ಅಲ್ಲಿ ದೇವ್ ಇದು. ನಾ ಬೆಟ್ಟಿಗೆ you don't believe ಕವನ ಹಾಡು ಈ who does ಅತಿ ಅಲ್ಲ. ದಿಸ್ ಇಸ್ ವೈ ಬ್ಯಾಡ ಅಂತ ಹೇಳಿ ಹಾಡಿದ ಒಂದೇದ್ರಾಗ ಅವಂಗ ಹೇಳ್ಬೇಕಿಲ್ ನೀ ಸುಳೆ ಮಗನ ಮದುವೆ ಆಗಿಲ್ಲ. ಅವ he was in ಅಂದ್ರೆ ಬೇರೆ ಟ್ರಾಮಾ ಒಳಗೆ ಇದ್ದಾನ ಅವನು. ಲೈವ್ ಆಡಿದ ಏನು ವಾಟ್ಸ್ಆಪ್ ಏನಿದೆ ನಿನ್ನ ಕಂಡ ಕ್ಷಣ. ಅಂದ್ರೆ ಅದೆಷ್ಟು ಡೇಟ್ಸ್ ಆಗಿರ್ಬಾರ್ದು ನೆನಪಿರ್ಬೋದಲ್ಲ ಒಂದ್ ಲೈನ್. ಅಲ್ಲ ಫಸ್ಟ್ ಡೇಟ್. ಎಕ್ಸಾಕ್ಟ್ಲಿ ಫಸ್ಟ್ ಡೇಟ್. ದಟ್ ಈಸ್ ವೈ. ಹೂವನ್ನು ಕೊಡುವೆ ಕನ್ಯೆ ನಿನಗೆ, ಹೂ ಎನ್ನು ಸುಮ್ಮನೆ ನನಗೆ, ಬಾಯಂದರೆ ಬರುವೆ. ಎದಕ್ಕೆ ಹಾಡಿದಾವ? ಔಟ್ ಆಫ್ ನೋ ವೇರ್. ಯಾವ ಸಾಂಗ್ ಅಂತ ಹೇಳ್ಬೋದ ಯಾವ್ದಾರ? ಇಲ್ಲ ಐ ಡೋಂಟ್ ನೋ. ಅಂದ್ರೆ ಸಾಂಗ್ ಸೇವಂತಿ ಸಾಂಗ್. ನನ್ನ ಸೇಹಲೆಯಲ್ಲಿ ಗಮ್ಮಂತಿಯೇ ಗಮ್ಮತ್. ಅದಕ್ಕೆ ಹೇಳ್ಯಾನವ, ನಾ ಮೊದ್ಲ ನಾರ ಅಂತೀನಿ, ಪ್ಲೀಸ್ ಸೇವಂತಿ ನೀರ್ ನಾರ್ಕೊಂತ ಬಾ ಚಲೋದಂತ. ಅವ ನಾರಾಂತಿದ್ದ ಕೈಯಾಗ ಫ್ಲವರ್ಸ್ ಇದ್ದು ಗೊತ್ತಾಗಿಲ್ಲ. ಓಡಾಡಿ ಬೆವತಾನ ನರ್ವಸ್ ಆಗಿರ್ಬೋದು. ಅವ್ನಿಗೆ ಹೇಳಿದ್ರಿಲ್ಲ ಬೇಡ ನೀ ಅಂತ ಹೇಳಿ. ಫ್ಯಾಮಿಲಿ ಅವ್ರು ರಿಜೆಕ್ಟ್ ಮಾಡಿದ್ರು. ಇಟ್ ವಾಸ್ ಅರೇಂಜ್ ಬೈ ಫ್ಯಾಮಿಲಿ. ಓ ಹೌದಾ? ನೀನ ಮಾಡಿಸಿ. ಐ ನೋ. ಹೌದಿಲ್ಲ? ಅಂದ್ ಸಿಂಪ್ ಅನ್ಸಿದ ಮನಿಗೆ ಹೋದ್ಮೇಲೆ ಹೇಳ್ತಾ ಟೂ ಮಚ್ ಇಸ್ ಟೂ ಬ್ಯಾಡ್ ಅಲ್ಲ, ಅದಕ್ಕೆ ಬಾಳ ನೈಸ್ ಗೈಸ್. ಅತಿ ವಿನಯಂ ದೂರ್ತ ಲಕ್ಷಣ ಬಂತಾರಲ್ಲ, ಬಾಳ ಖುಷಿಯಾಗಿ ಸತ್ ಬಿಟ್ರೆ. ಆಮೇಲೆ ಅವ್ರಿಗೆ ಪಾದ ಪೂಜೆ ಎಲ್ಲ ಮಾಡಿದ್ರು. ಎಲ್ಲ ಇದು ಐತಿ, ಆಶೀರ್ವಾದ ತಗೊಂಡು ಹೋಗೋಣಂತೆ ಎಲ್ಲ ಗಂಡ್ಮಕ್ಳು. ಅತಿ ವಿನಯಂ ಭೂತ ಲಕ್ಷಣ. ಬೇ ನಿಂಗೆ ಗೊತ್ತೈತಿ ಇಲ್ಲಿ ಮ್ಯಾಲಿಂತ್ರ ದೇವ್ರ ಹಿಂಗ್ ಒಗದ ನಿನಗೆ ಬ್ಲೆಸ್ಸಿಂಗ್ ಬ್ಯಾಡ ಅಂದಿನಿ. ಹಾಡಾಡ್ತಾನಂತ ಆ ಸಹಿಸ್ತಾಳ ಮಗ. ಸಿಂಗರ್ ಇದ್ದಾನವ? ಇಲ್ಲ ಸಿಂಗರ್ ಇದ್ದ. ಮದುವೆ ಸಿಂಗರ್. ಹೌದು ಸಿಂಗರ್. ಚಲೋ ಹಾಡಿದ. ಅಯ್ಯೋ ತಿಳಿಲ್ಲ. ನಂಗಾರ ಚಲೋ ಅನ್ಸಂತ ಹುಡುಗವ, ನಿಮ್ಗ ಅನ್ಸಂತಾನ? ನಾವ ಮದ್ವೆ ಆಗುದ ಇನ್ನ ಅವನ್ನ ಅಡ್ರೆಸ್ ಕೊಡವೆ ಅಟ್ಲೀಸ್ಟ್ ಗ್ರೀನ್ ಫ್ಲಾಗ್ ನೋಡಿ ಹಾಡ್ತಾನ, ಗಿಫ್ಟ್ ಕೊಟ್ಟಾನ. ಬಟ್ ಹುಡುಗರಿಗೆ ಸ್ವಲ್ಪ ಆದ್ರೂ ಟಾಕ್ಸಿಕ್ ಬೇಸ್ ವಾಯ್ಸ್ ಸ್ವಲ್ಪ ಬೇಕ. ಹೇಗಿದೀಯೋ ಐ ಲವ್ ಯು. ನೆಕ್ಸ್ಟ್ ಕ್ವೆಶ್ಚನ್ ಮಾತಾಡಂತಲ್ಲ ಶಿವು. ಏನಿದು? ಏನ್ ಟ್ರೈ ಮಾಡ್ತಿದೀಯಾ? ಏನ್ ಟ್ರೈ ಮಾಡ್ತಿದೀಯಾ? ನನಗೆ ಓದಾಕ ತ್ರಾಸ ಆಕತಿ. ಓದ ತಡಿಯೋ ಬೈ. ನಮ್ ದೋಸ್ತನ ಹುಡುಗಿ ನಂಗ ಕಳ್ಸಂದಾಗ ನ್ಯೂಡ್ಸ್ ಕಳಿಸ್ತಾಳ. ಒಂದ್ ಸೆಕೆಂಡ್ ರೀ. ನಮ್ ದೋಸ್ತನ ಹುಡುಗಿ ನಂಗ ಅದೆಲ್ಲ ಇರ್ಲಿ. ನಮ್ ದೋಸ್ತನ ಹುಡುಗಿ ನಂಗ ಕಳ್ಸಂದಾಗ ನ್ಯೂಡ್ಸ್ ಕಳಿಸ್ತಾಳ. ಎಷ್ಟಲ್ಲ ಹೇಳ್ತಿಲ್ಲ ಅಲ್ಲ, ಅವನಿಗೆ ಪ್ರೊಸೆಸ್ ಆಗೋದದು. ಯಾವ ದೋಸ್ತನ ಹುಡುಗಿ ಯಾಕ ಅಂತ ಏ ಬೈ ಅವಾಗ ನೋಡಲ್ಲೇ ನಿನಗೂ ಬೇಕಾಗಿತ್ತು ನ್ಯೂಡ್ಸ್. ಮುಂದೆ ಆಕಿ ನ್ಯೂಡ್ಸ್ ಕಳ್ಸಂತ ಕಳಿಸ್ತಾಳ ಮುಂದೆ. ಬಟ್ ಅವ ಒಂದಿನ ನನ್ನ ಫೋನ್ ಚೆಕ್ ಮಾಡಿದ, ನಾನು ಸಿಕ್ಕಾಕೊಂಡೆ. ಅವ ನನ್ನ ಜೊತೆ ಜಗಳ ಆಡಿ ನನ್ನ ಜೊತೆ ದೋಸ್ತಿ ಬಿಟ್ಟಾನ. ಈಗ ಅವ್ನ ಹುಡುಗಿ ನನ್ನ ಲವರ್ ಅದಾಳ, ಬಟ್ ಅವ್ನ ಹುಡುಗಿ ನಂಗೆ ಬೇಡ, ನಂಗೆ ಅವ್ನ ದೋಸ್ತಿ ಬೇಕಂತ. ತಡಿ ತಡಿ ತಡಿ,
ಈಗ ಫಸ್ಟಿಗೆ ಜನ್ರು ಚೇಂಜ್ ಆದವು ನಡಕ. ಆಕಿ ಹುಡುಗಿ ಕಳಸಂದಾಗ ಕಳಿಸ್ತಿದ್ಲ ಅನ್ಲಿಲ್ಲ. ಸೊ ಹುಡುಗಿ ಇತ್ತಾಗ ಯಾರದಾರ ಮತ್ ಇವ ಯಾಕೆ ಹುಡುಗಗ್ ಹೇಳಂತಾನ ಇನ್ನೊಬ್ಬ ಹುಡುಗಗ ಅವ್ನ್ ದೋಸ್ತಿ ಬೇಕಾಯ್ತೆ ಸರಿ. ಅಯ್ಯೋ ಆಡಿಯನ್ಸ್ ಅರ್ಥ ಮಾಡ್ಕೊಂಡ್ರು ಅಲ್ಲೋ ಅಕ್ಕಿ ರಿಪೋರ್ಟರ್ ಹೇಳ ಅಂತ ನೋಡಿಲ್ಲಿ. ಈಗ ರಿಪೋರ್ಟಿಂಗ್ ನಂದು ಸ್ಪೆಷಲಿಸ್ಟ್ ಗೆಸ್ಟ್ ಈಸ್ ಹಿಯರ್ ಗೈಸ್. ಬರ್ರಿ ಬರ್ರಿ ಮೇಲೆ ಬರ್ರಿ. ಕಲ್ಯಾಣಿ ಕಾಂಜಿ ಅವ್ರೆ ತಿಳಿತಲ್ಲ ಅವ್ರ ದೋಸ್ತಗ ಗೊತ್ತಾಗೈತಿ ಇವ ಚೀಟ್ ಮಾಡಿದ ಅಂತ ದೋಸ್ತ. ಈಗ ಬೆಸ್ಟ್ ಫ್ರೆಂಡ್ ಚೀಟ್ ಮಾಡ್ಯಾನ, ಅವ್ನ ಹುಡುಗಿ ನೀಡ್ಸಿ ಇವನ್ ಕಡೆ ಹೋಗ್ಯಾವ. ಸೊ ಈಗ ಅವ್ನ್ ದೋಸ್ತಿ ಬೇಕಾಗೈತಿ, ಅಕ್ಕಿ ಬೇಡಾಗ ದೋಸ್ತಿ ಬೇಕಾಯ್ತು ಅವಂಗ. ನ್ಯೂಡ್ಸ್ ಅಂದ್ರೆ ನ್ಯೂಡ್ಸ್ ಐ ಮೀನ್ ಮುಗಿತಲ್ಲ ಎಲ್ಲ. ಅಲ್ಲೋ ಡೆಟೆಂಡ್ ಮುಟ್ಟಿದ ಮೇಲೆ ಟರ್ನ್ ಆಗತ್ತೆ ಅಲ್ಲಿ. ಈಗ ಲವರ್ ಏನೇನ್ ಅಚೀವ್ ಮಾಡ್ಬೇಕಾಯ್ತು ಮಾಡಿದ, ಇನ್ನು ಮುಂದೆ ನೆಕ್ಸ್ಟ್ ಅಚೀವ್ ಫ್ರೆಂಡ್ ಬೇಕಾಗ್ಯಾನ. ಇಂಥದ್ರಾಗ ದೋಸ್ತರ್ ಹೆಂಗನ ಅಂತಾನಂತವ ಇನ್ನೊಬ್ಬಗೆ. ನಮ್ ದೋಸ್ತ್ ಬೇಕಾಗ್ಯಾನ ನನಗೆ. ಇಷ್ಟ ದಿನ ಮಗ ಕುಂತ್ ಕೇಳ್ಯಾನಲ್ಲೇ ಪ್ಲೀಸ್ ಯವ್ವ ಅಂತಂದ. ಕರೆ ಇದು ಫಿಕ್ಷನ್ ಅನ್ಸ ಫಸ್ಟ್ ನಂಗೆ ಇನ್ನೂ ರಿಯಲ್ ಅನಿಸ್ತು. ನಿಂದು ಕ್ವಶನ್ ರಿಯಲ್ ರಿಯಲ್ ಅನಿಸ್ತಂತೆ. ಇದು ಮನುಷ್ಯರಾಗಿರಕ್ ಸಾಧ್ಯನೇ ಇಲ್ಲೋ. ಇದು ಎಲ್ಲೈತಿ ಬ್ರೋ ಮುಗಿತ್. ಈಗ ನೀವು ಓದ್ಬೇ ನಮ್ ಗೆಸ್ಟ್ ಕಡೆ ಒಂದು ಅಕ್ಕಿಗೆ ಬಿಟ್ಬಿಡು 5 ನಿಮಿಷ. ಬ್ರೋ ಮನಿ ಒಳಗ ಲವ್ ಮ್ಯಾರೇಜ್ ಮಾಡ್ಕೋ ಅಂತ ಫ್ರೀಡಮ್ ಕೊಟ್ಟಾರ. ಆದ್ರೆ ನನಗೆ ಲವ್ ಮಾಡೋದ್ ಮೈಂಡ್ ಸೆಟ್ ಇಲ್ಲ. ಮನಿ ಒಳಗೆ ಎಷ್ಟೋ ಸಲ ಕೇಳ್ಯಾರ ನಿನ್ ಗರ್ಲ್ ಫ್ರೆಂಡ್ ಇದಾರೋ ಇಲ್ಲೋ, ಇದ್ರ ನಮ್ಗ ಭೇಟಿ ಮಾಡಿಸ್ಪಾ ನೋಡಿ ನಿನ್ ಚಾಯ್ಸ್ ಹೆಂಗದ ಅಂತ. ನಾ ಈಗ ಏನ್ ಮಾಡ್ಲಿ, ಡೇಟಿಂಗ್ ಸ್ಟಾರ್ ಮಾಡ್ಲಿ ಬ್ಯಾಡೋ, ಸ್ಟಾರ್ಟ್ ಮಾಡ್ಲಿ ಬ್ಯಾಡೋ, ಮತ್ ಹೆಂಗ್ ಸ್ಟಾರ್ಟ್ ಮಾಡ್ಲಿ, ಎನಿ ಅಡ್ವೈಸ್? ಓ ಆಕೆ ಹೆಂಗ ಹೇಳಿಲ್ಲ, ಹುಡುಗರು ಸಿಕ್ಬಿಡ್ತಾರ ಹಂಗ. ಸಿಂಗಲ್ ಬಾಯ್. ನೀ ಹುಬ್ಬಳ್ಳಿ ಧಾರವಾಡದಾಗ ಐತಿ ಟಿಂಡರ್? ಆಯ್ತು ಆಯ್ತು ಹೇಳಂಗಿಲ್ಲ. ಐತಿ ಆಯ್ತು ಇದ್ರ ಹೇಳಂಗಿಲ್ಲ. ಇನ್ಸ್ಟಾಗ್ರಾಮ್ ಕೇಳ್ದಂಗ ಸಿಗಂಗಿಲ್ಲ. ಚಲೋ ಟ್ರೈ ಮಾಡಾಕಿ ಲೇಡೀಸ್ ಟ್ರೈ ಮಾಡಕ್ ಗಂಡಸರು ಗೊತ್ತೇ ಇಲ್ಲ. ಒಂದು ಎಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ಅಂತೀನಿ ಬರೀ ಹುಡುಗಿರದಾರಲ್ಲಿ ಶಾಂತಲಾ ಯಾರ ಸಿಕ್ಕರನ. ಹುಡುಗರು ಹೆಂಗಂದ್ರೆ ಕರಡಿ ಮುಂದೆ ನಿಂದ್ರದು ಮುಂಚೆ ನಮಗೇನು ಅಲ್ಲ ಬಿಡ. ಹಿಂಗ ದಿನ ರಿಯಲೈಸ್ ಆಗ್ತಿರ್ತೈತಿ ನಮಗಲ್ಲ ಬಿಡ, ಟಿಂಡರ್ನಾಗೆಲ್ಲ ಬೇರೆ. ಬೈ ಇವ್ರು ಏನೇನೋ ಹೇಳಿದ್ರು ನೋಡ, ಆ್ಯಪ್ ಡೌನ್ಲೋಡ್ ಮಾಡ್ಕೋ, ಹೆಣ್ಣು ಸಿಗ್ತಾರಂತ ನಂಗೆ ಹೇಳಕ್ ಬರಂಗಿಲ್ಲ. ಅದ್ ನಿನ್ ಮೇಲೆ ಬಿಟ್ಟಿದ್ದೆ. ಅಲ್ಲ ಡೇಟಿಂಗ್ ಮಾಡು, ಏನು ತಾಟ್ ಹಾಕಿ ಕೊಡ ಅಂತ ಊಟ ಏನ್ ಅರ್ಥಿದೆ ಇಲ್ಲ. ಹುಡುಗಿಯರ್ ಸಿಗ್ಬೇಕಲ್ಲ ಹಂಗ, ಹುಡುಗಿಯರ್ಗೆಲ್ಲ ಇಂಥವ್ರು ಇರ್ತಾರೆ ಟಾಕ್ಸಿಕ್. ಐ ಎಮ್ 20 ನೀನೇ ಓದಪ್ಪ. ಹುಡುಗರ್ದು ಅಲ್ಲ ನಾವ್ ಅಲ್ಲಿಪ್ಪ ಡೇಂಜರ್ ಬರ್ದಾರ ಹುಡುಗರೆಲ್ಲ. ಈಗ ಫುಲ್ ಓದಿದ್ರಿ ಕೇಳ್ಕೊಂಡು ಪೂರ ಒಂದ್ಸಲ ಓದ್ಕೊಂತೇನ್ರಿ, ಆಮೇಲೆ ತೊದ್ಲಾಡಿದೆ ಅಂದ್ರೆ ಐ ಆಮ್ 21 year ಮೇಲ್. ನಂಗ ಒಬ್ಬಕಿ ಗರ್ಲ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅದಾಳ. ಐ ವಾಂಟ್ ಬಿ ದಿಸ್ ಗೈ. ಸೊ ಆಕಿ ನನಗ ಇಡೀ ದಿವ್ಸ ಆಕಿಂದು ಫುಲ್ ಇಡೀ ದಿವಸ ಸ್ಟೋರಿ ಹೇಳ್ತಾಳ. ಏನೇನಾತು ಮತ್ತೇನೆಲ್ಲ ಆತು ಎಂತ ಹೇಳ್ತಾಳೋ ಬೈ. ಅವನಿಗೆ ಸುಸ್ತ ಬಿಟ್ಟತಿ ಬೈ. ಅಕ್ಕಿ ಯಾವ ಟೈಮ್ನಾಗ ಏನ್ ತಿಂದಾಳ ಅನ್ನೋದು ಹೇಳ್ತಾನ. ಮತ್ ಅಕ್ಕಿ ಲೈಕ್ ಮಾಡು ಹುಡುಗನ ಬಗ್ಗೆನೂ ಹೇಳ್ತಾಳ. ಮೂಡ್ ಆಫ್ ಕ್ಯಾನ್ಸಲ್. ನಿಮ್ಗೆ ಅನುಭವ ಆಯ್ತು ಅನಿಸ್ತದಲ್ಲ ಚಪ್ಲಿಗೆ ವಿಷ ಹೊಡೆದ್ ಬಿಡ್ರಿ. ನಮ್ದೇನಿಲ್ಲ, ನಮ್ದು ಅನುಭವ ಅಂತ ಏನಿಲ್ಲ. ಸೊ ಈಗ ನನಗ ಏನು ಉಪಯೋಗ ಐತಿ ಇದರಿಂದ? ಕ್ಯಾ ಉಪಯೋಗ ಹೈ? ಫ್ರೆಂಡ್ ಆಗಿರೋದ್ರಿ. ಅದಂತಿಲ್ಲ ಪಾಲ್ತು ಇದ್ರು ಬೇಕ ನಮಗೆ. ನಮ್ಮ ಲವ್ ಗುರು, ನಿಮ್ಮ ಹೆಸರೇನ್ರಿ? ಡೇಟಿಂಗ್ ಗುರು, ಲವ್ ಗುರು ಆದವ್ರು ಶ್ವೇತಾ ಅವರು ಹೇಳ್ತಿದ್ದಾರೆ. ಇಲ್ಲ ಇವ್ರಂದ್ರ ಹಿಂಟ್ ಅಂತ. ಓ ಹಿಂಟ್. ಓ ಹಿಂಟ್. ಇದೆಂತ ಹಿಂಟ್ ಬೇ ಬೆರದವ್ ಮದುವೆಯಾಗಿ. ಐ ಆಮ್ ಸ್ಟಿಲ್ ಗಿವಿಂಗ್ ಯು ಹಿಂಟ್ಸ್. ಮದುವೆ ಆಗ್ತಿರ್ತಾನೆ ಅಲ್ಲಿ. ಹಿಂಟ್ ಅಲ್ಲ ಇದು, ಅಕ್ಕಿ ಹಂಗ ಯೂಸ್ ಮಾಡಂತ. ಅಕ್ಕಿಗೆ ಏನ ಆಗಿ ಹೆಣ್ಮಕ್ಳು. ಸೊ ಈಗ ಬೇಡ ಈಗ ಹೆಣ್ಮಕ್ಳ ಪರ್ಸ್ಪೆಕ್ಟಿವ್ ತಗೊಳ್ಳೋಣ, ನಮ್ ಬದ್ದಿ ಇರಂಗಿಲ್ಲ ನಮಗೆ. ಸೊ ಈಗ ಅಕ್ಕಿಗೆ ಫ್ರೆಂಡ್ ಅನ್ಕೋತಾಳ. ಈಗ ಅಕ್ಕಿಗೆ ಶೇರ್ ಮಾಡ್ಕೋತಾಳ. ಹೆಂಗ್ ಹುಡುಗಿ ಫ್ರೆಂಡ್ ಶೇರ್ ಮಾಡೋದು ಬೇಡ ಹೇಳ ಅಂತಲೋ ಕತಿ ಅಲ್ಲ. ಈಗ ನೋಡ, ಈಗ ಇವಂಗ ಏನಂತಿ ನೀನ, ಇವಂಗ ಸುಮ್ ಎಮೋಷನಲ್ ಆಗಿ ಗೊತ್ತಿರ್ತೈತೋ ಇಲ್ಲೋ ಅಕ್ಕಿಗೆ ಇವ ಮಾಡಂತಾನಂತ, ಲವ್ ಮಾಡಂತಾನಂತ ಇರ್ಬೋದು. ನೋಡಲ್ಲೇ
ಹುಡುಗಿಯಾರ್ದು ಎಲ್ಲರದು ಗೊತ್ತಾತನ ಹುಡುಗರ ಇದಕ್ಕೆ ನಾಮ ಹೇಳ್ತೀನಿ. ಸೊ ಅವ ಏನ್ ಕೇಳಂತಾನ ಈಗ ಕಂಟಿನ್ಯೂ ಮಾಡ್ಲಿ ಏನು ಬಿಟ್ಟು ಬಿಡ್ಲಿ? ಏನು ಬಿಟ್ಟು ಬಿಡ್ಲು ಬಿಟ್ಟು ಬಿಡ್ ಬೈ, ನನ್ನ ಟೈಮ್ ನಾನು ನೋಡ್ಕೊಳ್ಳು ಅಂತ ನಾವ. ನೀ ದಿನ ಫ್ರೆಂಡ್ ಆಗಿರ್ಬೋದಲ್ರಿ. ಫ್ರೆಂಡ್ ಆಗಿರ್ಬೋದು. ನೋಡಿ ಫ್ರೆಂಡ್ ಆಗಿರ್ ಆಕಿ ಏನೇನ್ ಹೇಳ್ತಾಳೆ ಎಲ್ಲ ಓಕೆ. ನೋಡ್ರಿ ಯಾರೋ ಯಾವಾಗ ಆಕಿ ಬಾಯ್ ಫ್ರೆಂಡ್ ಹೇಳ್ತಾಳ ಅವಾಗ ತಲೆ ಕೆಡ್ತೈತ ಅವನಿಗೆ. ತಲೆ ಎದಕ್ಕೆ ಇಡ್ಬೇಕ್ರಿ? ಫ್ರೆಂಡ್ ಆಗಿ ಮಾತಾಡ್ಲಿ, ಎಲ್ಲ ಅವ ಲವ್ ಮಾಡಂತಾನ. ಹೊರ ಹಾಕ್ಲಿ. ಎಲ್ಲಿ ಲವ್ ಮಾಡೋದ್ ಬಿಟ್ಬಿಡ್ಲಿ. ಹಾಕಕ್ ತಗೊಳವಾಗಿಲ್ಲ. ಬಿಟ್ಬಿಡ್ಬೇಕು. ಮಾತಾಡೋದು ಅಲ್ಲ ಅಲ್ಲ ಅವನ ಮಾತಾಡೋದು ಬಿಟ್ಬಿಡ್ಬೇಕು. ಸ್ಲೋ ಆಗಿ ಹೆಂಗ್ ಇಗ್ನೋರ್ ಮಾಡ್ಬೇಕಂದ್ರೆ ಇಗ್ನೋರ್ ಮಾಡಿದ್ದ ಗೊತ್ತಾಗಬಾರ್ದು. ಹಾ ಸಕ್ಸಸ್ಫುಲಿ ಮ್ಯಾರಿಡ್ ಶರಣೆ ನಾವಲ್ಲಿ ಹೋಗಿದ್ವಿ, ಶರಣೆ ಬಂದಿದ್ದ. ಹಾ ಮಮ್ಮಿ ಬಂದೆ ತಡಿ. ಸಟಲ್ ಇರ್ಬೇಕು, ಬಿಟ್ಟಿನಂತೂ ಗೊತ್ತಾಗಿರ್ಬಾರ್ದು. ಹಾಲೆ ಒಂದ್ ಸ್ವಲ್ಪ ಹೊರ ಹೋಗಿದ್ದೆ, ಆಮೇಲೆ ಸಟ್ ಡ್ರೈವ್ ಮಾಡೋದಿಲ್ಲ ಸಟ್ ಸುಳ್ಳು ಬರ್ದಿರ್ಬೋದು. ಸೂಡೋ ಫ್ರೆಂಡ್ಸ್. ಆದ್ರೆ ಇದು ಭಾಳ ಕಾಮನ್ ಸ್ಟೋರಿ. ಹುಡುಗರು ಹೆಂಗಿರ್ತೀರ್ ಗೊತ್ತ? ಅಲ್ಲ ನೀವು ಹುಡುಗರು ಹೆಂಗಿರ್ತೀರ್ ಗೊತ್ತ? ನಾವು ಹುಡುಗರು ಚಂದಾಗಿ ಮಾತಾಡ್ಬಿಟ್ರೆ ಮುಗಿತ. ಹಾರ ಹಿಡ್ಕೊಂಡು ನಿಂತ್ಬಿಡ್ತೀವಿ. ಚಂದಾಗಿ ಮಾತಾಡಿದ್ರೆ ಹಾರ ಹಿಡಿದಿತ್ತಂದ್ರೆ ದಿನ ಹಾರ ಹಿಡಿದ. ನಮ್ಮ ಹುಡುಗರು ದಿನ ಚಂದ ಮಾತಾಡ್ತಾರ. ಲವ್ ಯು ಕಣ್ಲಾ. ಅಲ್ಲ ಅವ್ರು ಬರೀ ಪಟಾಯಿಸೋದ್ರಾಗ ಹೋಗ್ತೀರಿ ನೀವು. ನಾವು ಹಂಟ್ ಮಾಡ್ತೀವಿ. ಅಲ್ಲ ಹೌದ್. ಮತ್ತು ಗಂಡ್ಮಕ್ಳು ಹಂಟಿಂಗಿಗೆ ಸ್ಪೆಷಲ್ ಹಂಟ್ ಅಂದ್ರೆ ಮಾಡ್ಬೇಕಾರೆ, ಈಗ ಹಂಟ್ ಮಾಡ್ಬೇಕಾರೆ ಓ ಡ್ಯಾಮ್ ತಪ್ಪೈತೆ ಅಂದ್ರೆ ಮತ್ತೆ ಇತ್ತಾಗ ಹೋಗ್ಯವ ನಾವು. ಮತ್ತೆ ಬೇರೆ ದಿನ ಗೊತ್ತಿರಂಗಲ್ಲ ಅಂದ್ರೆ ಲೈಕ್ ನೀ ಹಿಂಟ್ ಅಂದ್ರೆ ನೀ ಚಲೋ ಮಾತಾಡ ಅಂತಂದ್ರೆ ಅದು ಹಿಂಟ್ ಅಲ್ಲ. ಹಂಟ್ರಸ್ ನಾವು ಹಂಟ್ರಸ್ ಅಂತ ಹಾಕೊಂಡಿದ್ದೆ. ಸೊ ಈಗ ಅಲ್ಲೋ ಪಾಪ ಸೊಲ್ಯೂಷನ್ ಹೇಳ್ರಿ. ತಾಸ್ ಕೇಳಿದೆ ಬೈ ಎಳ್ಳೇ ಇಲ್ಲ ನನ್ ಬಗ್ಗೆ ಅಂತ. ಸೊ ಬೈ ಏನ್ ಮಾಡ, ಇಗ್ನೋರ್ ಮಾಡ, ದೂರ್ ಕಳಿಸ. ಅದೈತಲ್ಲ ಯಾವ್ದೋ ಮೀಮ್ ಬರ್ತೈತಲ್ಲ, ಪುಗ್ಗ ಬಿಡ್ರಿ ಒಳ ಬಂದ್ರೆ ನಿಮ್ದು ಇಲ್ಲ ಅಂದ್ರೆ ಅವ್ರದ್ದು ಅಷ್ಟ. ಪುಗ್ಗ ಬಿಟ್ಬಿಡು ಬೈ, ಬರಂಗಿಲ್ಲ ಯಾವ ಬಿಟ್ಬಿಡು. ಹೃದಯದ ಪುಗ್ಗವನ್ನು ಹಾರಲು ಬಿಡು. ಏ 29 ಅನ್ನ ಮತ್ತಿದೆ ಅಲ್ಲ. ಇದು ಭಾಳ ಕಾಮನ್ ಆಯ್ತು, ಈ ಸ್ಟೋರಿ ಭಾಳ ಕಾಮನ್ ಆಯ್ತು. ಎವ್ರಿ ನೋಡಿ ಎಲ್ಲ ರಿಲೇಟ್ ಮಾಡಂತಾರಲ್ಲ, ಕಾಮನ್ ಐತಿಲ್ಲ ನೋಡಿ. ಯಾರ ನೀವು ಯಾರಿಗಾರ ಬೆಸ್ಟ್ ಫ್ರೆಂಡ್ ಅದಿರಿ ಇಲ್ಲೇ? ಲೇಡೀಸ್ ಬೆಸ್ಟ್ ಫ್ರೆಂಡ್ಸ್ ಯಾರ? RP. ಓಕೆ, ಇನ್ನೊಂದು ನಾನು ನೋಡಿ ಜೊತೆ ಫ್ರೆಂಡ್ ಅದೇನೋ ನೀನು? RP. ಸೊ ಇದ್ರ ಬಿಡ್ತೀನಿ ನಿನ್ PP. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬಾ ತಲೆ ಕೆಡ್ಸ್ಕೊಬೇಡ, ಪುಗ್ಗ ಬಿಟ್ಟು ಬಿಡ ಬೈ. ಈಗ ಕರೆಕ್ಟ್ ಈಗ ಮತ್ತೆ ಏಜ್ ಕಡಿಮೆ ಆಯ್ತ್ರಿ. ಈಗ ಐ ಆಮ್ 18 ಮೇಲ್ ಸ್ಟಡಿಯಿಂಗ್ ಇನ್ ಕಾಲೇಜ್ ಆಬ್ವಿಯಸ್ಲಿ. ಇಲ್ಲಿ ಬಂದಾಗ ಎಲ್ಲಾಬ್ರು ಹೊಸಬ್ರಿದಾರ ಆಬ್ವಿಯಸ್ಲಿ. ಜಾಸ್ತಿ ಹುಡುಗಿಯರ ಜೊತೆ ಮಾತಾಡಂತಿಲ್ಲ. ಲೇಟ್ರ್ ಒಬ್ಬಕ್ಕೆ ಹುಡುಗಿ ಮಾತಾಡ ಚಾಲು ಮಾಡಿದ್ದು 2-3 ಮಂತ್ ಡೈಲಿ ಮಾತಾಡಿದ್ಲು. ನಾವು ಸಡನ್ಲಿ ಆಕಿ ಮಾತ್ ಬಿಟ್ಲು. 1 ವೀಕ್ ನೋಡಿ ಇಲ್ಲಿದ್ ಯಾಕಂತ ಕೇಳಿದ್ಮೇಲೆ ಶಿ ಸೇಡ್ ಆಕಿಗೊಬ್ಬ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ, ಬಟ್ ಲಾಂಗ್ ಡಿಸ್ಟೆನ್ಸ್, ವಾಟ್ ಟು ಡು. ಬೈ ಆಕಿ ಪುಗ್ಗ ಬಿಟ್ಟ. ಅಲ್ಲಲ್ಲ ಇಲ್ಲಿ ಜೆನ್ಸಿ ಯಾರಾದ್ರೆ ಇಲ್ಲ, ಯಾರು ಜೆನ್ಸಿ ಇಲ್ಲ. ಇದಕ್ಕೆ ಈ ಟರ್ಮಿಗೆ ಏನಂತಾರೆ? ಬೆಂಚಿಂಗ್ ಅಂತಾರ. ಬೆಂಚ್ ಪ್ರಾಜೆಕ್ಟ್ ಸಿಗ್ಲಾರ್ದಾಗ ಈ ಬೆಂಚಿಂಗ್ ಏನ್ ಬೆಂಚಿಂಗ್ ಅಂದ್ರೆ ಏನ ನಿಂಗಾರ ಗೊತ್ತೈತನ್ ಬೇ? ಸೊ ಅವೈಲಬಿಲಿಟಿ 2 ಇಟ್ಕೊಳ್ಳೋದು, ಆಪ್ಷನ್ಸ್ 2. ಪ್ಲಾನ್ ಬಿ ಅಂತಿದ್ವಿ ನಾವು. ಬ್ಯಾಕಪ್ ಬೆಳಿಗ್ಗೆ ಎದ್ದು ಹೆಡ್ ಬಿದ್ರಿ ಟೇಲ್ಸ್. ಈಗ ಅವ ವಿಲ ಒದ್ದಾಡ್ತಾನ. ಈಕಿ ನನ್ನ ಯಾಕೆ ಮಾತಾಡೋದ್ ಬಿಟ್ಲಿ, ಯಾಕೆ ಇದನ್ ಮಾಡ ಅಂತಾಳಂತೆ. ಹೊಕ್ಕನವ ಆಕಿ ಕಡೆ ಹೊಕ್ಕನವ. 18 ಇನ್ನೂ ಅರ್ಧ ಹುಟ್ಟೆ ಇಲ್ಲವ. ಅಂತೀನಿ ಇದ್ರಾಗ ಯಾಕೆ ಈ ಟೆನ್ಷನ್ ಅಂತೀವಂಗ? ಸೊಳೆ ಮಗನ ಎಕ್ಸಾಮ್ ಬರೀ ಕೇಳ ಅಂತೈತಿಲ್ಲೇ. ಅದಲ್ಲೋ ಆಕಿ 18 ಆಕಿ ಲಾಂಗ್ ಡಿಸ್ಟೆನ್ಸ್ ಇಟ್ಕೊಂಡಾಳ. ಆಕಿ 18 ಲಾಂಗ್ ಹೆಂಗ್ ಡಿಸ್ಟೆನ್ಸ್ ಇಟ್ಕೊಂಡು? ಇಲ್ಲ ಧಾರವಾಡ ಹುಬ್ಳಿ. ಪಟ್ನ ಹುಬ್ಳಿಗೆ ಬಂದು ಲವ್ ಮಾಡಿ ಓಡೋದ್ಲು ಏನ? ಸ್ಕೂಲ್ ಟ್ರಿಪ್ನಾಗ ಯಾರ ಅಂಗಡಿದವ್ ಸಿಕ್ನು ಏನಿದೆ? ಏನತ್ತ? ಹ್ಞೂ ಬೇ 18ಕ್ಕೆ ನಮಗ್ ಪೆನ್ ಸಿಕ್ಕಿಲ್ಲ. ಹುಡುಗಿ ದೂರ ಆದ್ಲ, ಬಾಲ್ ಪೆನ್ ಫ್ರೆಂಡ್ಸ್ ಇಸ್ಕೊಂಡ್ ಬರ್ದೇವ್. ಸೊ ಈಗ ಈ ಬೈದ್ ಇದು ಮಸ್ತ್ ಇಂಥವ್ ಇರ್ಬೇಕು. ನಮಗೆ ಕ್ವಶನ್ ಇಂಥವ್ ಇರ್ಬೇಕು. ರಾತ್ರಿ ಕಣ್ ಕಾಣಿಸಂಗಿಲ್ಲ ನನಗೆ, ಕಣ್ಕಪ್ಲಿ ಅಲ್ಲ, ಉಲ್ಟಾ ಕಣ್ಕಪ್ಲಿ. ರಾತ್ರಿ ಕಣ್ ಕಾಣಿಸಂಗಿಲ್ಲ. ಮುಂದ್ ಲೈಫ್ನಲ್ಲಿ ಹೆಂಗ್ ಮಾಡ್ಬೇಕು ಐಡಿಯಾಸ್ ಕೊಡ್ರಿ. ಫ್ಯೂಚರ್ ಹೆಂಡ್ತಿಗೆ ಹೇಳ್ಬೇಕ ಬ್ಯಾಡೋ ಗೊತ್ತಾಕೇತಕಿ. ಹೇಳಿಲ್ಲ ಅಂದ್ರೆ ಗೊತ್ತಾಗತ್ತೆ. ಏನು ಹಾಲು ಇಸ್ಕೊಳಕ್ ಡೋರ್ ಕಡೆ ಹೊಕ್ಕಿ ನೋಡ, ಅಕ್ಕಿ ಬೆಡ್ ಮೇಲೆ ಕುಂತಿರ್ತಾಳ ಹಾಲೆ.
ಸೊ ಬ್ರೋ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಐತಿ ಏನು ಅಂದ್ರೆ ಇದು ಅದ ರೋಗ ಸೊ ಈಗ ಅವಂಗ ರಾತ್ರಿ ಕಣ್ ಕಾಣಂಗಿಲ್ಲ ಏನ್ ಮಾಡ್ಬೇಕು ಬೈ ಸಿದ್ಧ ಅಲ್ಲಿಗೆ ಹೋಗ್ಯಾನ ನಡಕ್ ಬದಕ್ತಾನಿಲ್ಲ ಯಾರಿಗೆ ಗೊತ್ತ ರಾತ್ರಿ ಎಲ್ಲರ ಹೆಣ ಇವ್ನು ಕಾನ್ಫಿಡೆನ್ಸ್ ನೋಡು ಅದೆಲ್ಲ ಯೋಚನೆ ಬಿಟ್ಟವ ರಾತ್ರಿ ಕಣ್ಗ ಡಾಕ್ಟರ್ ಕಡೆ ಅದನ್ನ ಹೆಂಗ್ ಮಾಡ್ಲಿ ನಾನು ಸೆಕ್ಸ್ ಅದನ್ನ ಹೆಂಗ್ ಮಾಡ್ಲಿ ನಾನು ಸಿದ್ಧ ಅಲ್ಲಿಗೆ ಅವ ಸೊ ಈಗ ಬೈ ಫಸ್ಟ್ ಕಣ್ ಸರಿ ಮಾಡಿಸ್ಕೊನಿ ಮತ್ ಏನಿಲ್ಲ ಯಾರ ಡಾಕ್ಟರ್ ಇದೀರಿ ಡಾಕ್ಟರ್ಸ್ ಎನಿ ಡಾಕ್ಟರ್ಸ್ ಇನ್ ದ ಹೌಸ್ ಇದಕ್ಕೇನಂತಾರೆ ಏನೋ ಅವರು ಇಂಡಿ ಜನ ನೈಟ್ ಬ್ಲೈಂಡ್ನೆಸ್ ಇರ್ತೈತಲ್ಲೋ ನಮ್ಗೆ ಇದು ಹಳೆ ಫಿಲ್ಮ್ ಅವ ಇಂಗ್ಲಿಷ್ನಾಗ ಕನ್ನಡನಾಗ ಹೇಳಿದ್ದನ್ನ ಇಂಗ್ಲಿಷ್ನಾಗ ಹೇಳಿಲ್ಲಕ್ಕಿ ನೈಟ್ ಬ್ಲೈಂಡ್ನೆಸ್ ಯಾರಿಗಾರ ಕಾಣಂಗಿಲ್ಲನ ಯಾರಿಗೂ ಕಾಣಂಗಿಲ್ಲ ಕತ್ಲಾಗ ಲೈಟ್ ಹಚ್ಚ ಬೈ ಮನೆಯಾಗ ಹೋಗಿರ್ಬೇಕು ಕರೆಂಟ್ ಅಣ್ಣ ನಮ್ ಕಣ್ಣೇ ಕಾಣ್ತಿಲ್ಲ ಅವ್ರ ಮನೆಗೆ ಎಳೆಯಲ್ಲಿ ಕಾಣಿಸ್ತತಿ ಏನ್ ಕಾಣುವಲ್ ಬೇಡ ಕಣ್ಣ ಕಾಣಂಗಿಲ್ಲ ಮೊಬೈಲ್ ನೋಡಿ ಅದನ್ನ ಆಪರೇಟ್ ಮಾಡ್ತಿರ್ಬೇಕವ ಹೆಂಗ್ ಕಣ್ಣು ಕಾಣೋದು ಯಲ್ಲಾಪುರ್ನವ್ ಇವ ಸೂರಜಂದ ಟೀಮ್ ಅಲ್ಲಿ ಕಾಡ್ನಾಗ ಇರ್ತಾವಲ್ಲ ಅವ್ರು ಇನ್ಸೈಡ್ ಜೋಕ್ ಹೊಡದ ಅವ ಅಂದ್ರ ಇಷ್ಟು ವರ್ಷ ಪ್ರಾಬ್ಲಮ್ ಆಗಿಲ್ಲ ಬರ್ರಿ ಅವಂಗ ಅಲ್ಲೋ ಮುಂದೆ ಏನ್ ಹೆಂಗ್ ಮಾಡ್ಲಿ ನಾ ಕತ್ಲಾಗ ಏನ್ ಕೆಲಸ ಕೊಟ್ರೆ ಏನ್ ಮಾಡ್ಲಿ ನೈಟ್ ಶಿಫ್ಟ್ ಬಿದ್ರೆ ಏನ್ ಮಾಡೋದು ಗೊತ್ತ ಇಲ್ಲ ಅವಂಗ ಈಗ ನೈಟ್ ಪಾರ್ಟಿ ಕರ್ದಿಪ್ಪ ಬಾಲೆ ಪಾರ್ಟಿ ಹೋಗ ನಾ ಬರಂಗಿಲ್ಲ ಅವ್ನ್ ಕರಿಬ್ಯಾಡ್ರಿಲಿಪ್ಪ ಬರೆಯವಲ್ಲ ಅಂತ ನಾವ ಅವ್ನ್ ಪ್ರಾಬ್ಲಮ್ ಇವ್ರಿಗೇನ್ ಗೊತ್ತ ಮತ್ತೆ ಯಾರು ಗೊತ್ತ ಹುಡುಗಿಯಾರದ ಡಿಮಾಂಡ್ಸ್ ನೋಡಿದ್ರೆ ಇವಂಗಂಕರು ಹೋಗನಂಗಲ್ಲ ಅವ್ರ ಪಕ್ಕ ಹೇಳಿದ ಅಂದ್ರೆ ಸುಳ್ಳು ಹೇಳಬೇಕವ ಅದ್ ಹಳೆ ಕನ್ನಡ ಪಿಕ್ಚರ್ ಇಂದ ಸ್ಟೋರಿ ಅನ್ಸಂದ ಜಗ್ ಆಗ್ಯಾವ ಇಂತ ಆ ಪಿಕ್ಚರ್ ನೋಡತ್ತಮ್ಮ ಅಲ್ಲೇ ತೋರ್ಸಿರ್ತಾರ ಈಗ ಯಾರು ಬರ್ದಾರ ಹೇಳ್ರಿ ನಾವೊಂದು 2 year ರಿಲೇಶನ್ಶಿಪ್ ಹೋಗಿದ್ದೆ ಕರೆ ಅವ ಹುಚ್ಚಳ ಮಗ ಇದ್ದ ತಡಿ ಮುಂದೋಗ ಡೇ 7 ಇಂದ ಚೀಟ್ ಮಾಡ್ಕೊಂಡು ಇದ್ದ ಡೇ 7 ಹಾ ಡೇ 7 ಯಾರು ಬರ್ದಿರದ ಇದು ಬರ್ದಿದ್ದು ಹುಡುಗಿಯೋ ಹುಡುಗಿ ಇರ್ಲಿಲ್ಲ ಹೇಳಂಗಿಂತ ಯಾರು ಹೇಳಂಗಿಲ್ಲ ಹೇಳೋ ಆಮೇಲೆ ಒಂದಿನ 2 years ಬಿಟ್ಟು ನಂಗೆ ಗೊತ್ತಾತ ಅವ ನನ್ನ ಫ್ರೆಂಡ್ ಜೊತೆನ ಹಡ್ಸಾತಿದ್ದ ಏನು ವಾಟ್ಸಪ್ ನಡ್ಸಕ್ ಏನ್ ಸಣ್ಣ ಹುಡುಗನ ನಡ್ಸಂತಿದ್ದ ತಾನ ನಡೀತಾನ ಸುಳ ಮಗ ಇದ್ದ ನಾ ಆಕಿಗೆ ಹೋಗಿ ಕೇಳಿದೆ ಆಕಿ ಸಡನ್ ಅಂದ್ರೆ ಫ್ರೆಂಡಿಗೆ ಹೋಗಿ ಕೇಳಿದ್ಲಕ್ಕಿ ನನ್ನ ಕಡೆನ ಸಪೋರ್ಟ್ ಶೋಲ್ಡರ್ಸ್ ಕೊಟ್ಟು ಲಾಸ್ಟಿಗೆ ಅವರಿಬ್ರು ಸೇರಿ ನಂಗ ಹಟ್ರು ತಡಿ ಲಿಟ್ರಲಿ ಇನ್ನು ಮುಗುದಿಲ್ಲ ಅಂತ ತಡಿ ಈಗ ಅವರಿಬ್ರು ಸ್ಟಿಲ್ ಟುಗೆದರ್ ಆದ್ರೆ ನಾನ ಚ್ಯೂತಿ ಆದೆ ಹೌದೌದು ಎಲ್ಲದಿ ಕರೆ ಅಲ್ಲ ನೀ ಎಲ್ಲರೇ ಇರು ಇಲ್ಲೇ ಅದಿ ನಿನ್ ಗೊತ್ತು ನಾನ್ ನೋಡ್ತೀನಿ ತಡಿ ಒಂದ್ ರೌಂಡ್ ನೋಡಿದೆ ಅಂದ್ರೆ ಗೊತ್ತಾಗೈತೆ ನಗತಾರ ಅವ್ರು ಲೈಟ್ ಆಗಿ ಓಕೆ ಅಲ್ಲಿ ಯಾರೋ ತಲೆ ಬಗ್ಸಾರ ಗೊತ್ತಾತ್ ಇಲ್ಲ ಗೊತ್ತಾತ ಅನ್ನೋದು ಮತ್ತವ್ರು ಎದರ್ಬೇಕೀಗ ಅಲ್ಲ ನಂಗೇನ್ ಕ್ವಶನ್ ಐತಿ ನೀ 7th ಡೇ ಗೊತ್ತಾಗೈತಂದ್ರ ಕಂಟಿನ್ಯೂ ಮಾಡಿದ್ಯೋ ಇಲ್ಲ ರಿಲೇಶನ್ಶಿಪ್ 8th ಡೇಗೆ ಯಾಕೆ ಜಿಗ ಅದು ಗೊತ್ತಿಲ್ಲ ನನಗೆ ತಡಿತಾರೆ ಯಾರ ಓಕೆ ಇದು ಮಸ್ತ್ ಐತು 7th ಡೇಗೆ ಗೊತ್ತಾಗೈತೆ ಅದು ಏನು ಅವನಂತರ ಕಾದೇ ಇಲ್ಲ ಪಟ್ಟ ಒಂದು ವಾರ ಆದ್ಬಿಟ್ಲಿ ಬೇಬಿ ಡಾಲ್ ಲೆಟ್ಸ್ ಡೂ ಇಟ್ ಅನ್ನೋರು ಹಿಂಗ ಹೊಂಟ ಬಿಟ್ರ ಈಶಾನ್ ಅಲ್ಲೂ ಏನಂತ 7ನೇ ದಿವ್ಸಕ್ಕೆ ಆಕಿನೂ ಆಟ ಮಾರ್ಯ ಎಷ್ಟು ಮಾಡ್ತಾನೆ ನೋಡ್ತಾನೆ ತಡಿ ಕವನ ಬರೀತಾನೆ ನನ್ನ ಫ್ರೆಂಡಿಗೆ ಮಾಡ್ತೇನೆ ನೋಡ್ತಾನೆ ತಡಿ ಎಷ್ಟು ಮಾಡ್ತೀನಿ ಕವನ ಬರದ್ರ ಪರ್ ಹರಿದು ಹೋಗಿದ್ಬಿಡುದು ನಾನು ನೋಡೇ ಇಲ್ಲ ನೋಡಿದ್ರ 2 ವರ್ಷ ಆದ್ಮೇಲೆ ತಿಳಿತು ಓ ಫಕ್ ಇಷ್ಟು ದಿವ್ಸ ನಾ ಚ್ಯುತಿ ಆಗತ್ತಿದ್ದೆ ಅಯ್ಯೋ ಅವ್ರಿಗೆ ಶೋಲ್ಡರ್ ಯಾಕೆ ಕೊಟ್ಟು ಆ ಕತ್ತಿ ಹೇಳ್ಕೊಂತ ನೋಡ್ತಿರೋ ಕಣ್ಣಾಗ ಪಟ್ ಹೊಳ್ತಿರ್ತಾವ ಕಣ್ಣು ಇಲ್ಲೇ ಅದಾಳಲ್ಲ ತಲೆ ಕೆಡಿಸ್ಕೋಬೇಡ್ರಿ ಇಲ್ಲೇ ಅದಾರ ಅವ್ರ ಹೌದೌದು ಅಲ್ಲಿ ಚಪ್ಲಿ ಬರ್ಬೇಕು ಸುಮ್ ಅಲ್ಲೇ ಅಂತ ಅಲ್ಲಿಂತ್ರನೇ ಸುಮ್ ಚಪ್ಲಿ ಬರ್ಬೇಕು ಅಲ್ಲಿಂತ್ರ ಎಲ್ಲೂ ಯಾರು ಏನ್ ಅನ್ಬಾರ್ದ ಸೊ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಬಿಟ್ಟು ಬಿಡ್ರಿ ಪುಗ್ಗ ಇಟ್ ಈಸ್ ಅ ಪುಗ್ಗ ಅನದರ್ ಪುಗ್ಗ